ಸರ್ಕಾರಿ ವಸತಿ ಶಾಲೆಗಳು ಅಂತಂದ್ರೆ ಅವ್ಯವಸ್ಥೆ ಸಾಮಾನ್ಯ. ಆದರೆ ಈ ವಸತಿ ಶಾಲೆ ಸ್ವಲ್ಪ ಡಿಫರೆಂಟ್ ಆಗಿದೆ. ಮಾದರಿ ವಸತಿ ನಿಲಯ ಅಂತಲೇ ಫೇಮಸ್ ಆಗಿರುವಂತಹ ಹೈಟೆಕ್ ಸರ್ಕಾರಿ ವಸತಿ ಶಾಲೆಯ ಒಂದು ಲುಕ್ ಇಲ್ಲಿದೆ. ಗದಗ ಜಿಲ್ಲೆಯ ಸರ್ಕಾರಿ ಹಾಸ್ಟೆಲ್ ಹೈಟೆಕ್ ಸರ್ಕಾರಿ ವಸತಿ ನಿಲಯಕ್ಕೆ ಬೊಂಬಾಟ್ ಲುಕ್. ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸರ್ಕಾರ ವಸತಿ ನಿಲಯ ಮಾಡುತ್ತೆ. ಗದಗ ಜಿಲ್ಲೆ ಮುಳಗಂದ ರಸ್ತೆಯಲ್ಲಿ ಸರ್ಕಾರಿ ಮೆಟ್ರಿಕ್ ನಂತರದ ವಸತಿ ನಿಲಯ ಈಗ ಸಖತ್ ಹೈಟೆಕ್ ಆಗಿದೆ. ಹೌದು, 180ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವ ಸರ್ಕಾರಿ ಹಾಸ್ಟೆಲ್ ಬಲು ಅಚ್ಚುಕಟ್ಟಾಗಿದೆ. ಹಾಸ್ಟೆಲ್ ಮುಂದೆ ಗಾರ್ಡನ್ ನಿರ್ಮಿಸಿ ಗೋಡೆಗಳ ಮೇಲೆ ಮನಸ್ಸು ಪರಿವರ್ತನೆಯಾಗುವ ಗೋಡೆ ಬರಹಗಳನ್ನ ಬರೆಯಲಾಗಿದೆ. ಇಡೀ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳ ಚಿತ್ರಗಳನ್ನ ಇಲ್ಲಿ ಬಿಡಿಸಲಾಗಿದೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೆ ಬೆಡ್ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ ಕೂಡ ಸೂಪರ್ ಆಗಿದೆ. ಆಮೇಲೆ ಇಲ್ಲಿ ಇರೋ ಫೆಸಿಲಿಟಿ ಅಂದ್ರೆ ಎಲ್ಲಿ ಸಿಗಂಗಿಲ್ಲ ನಾನು ಅನ್ಕೊಂತೀನಿ. ಇಲ್ಲಿ ಇರೋ ಫೆಸಿಲಿಟಿ ಎಲ್ಲಿ ಸಿಗಂಗಿಲ್ಲ. ಮತ್ತು ನಮ್ಗೆ ಲೈಬ್ರರಿ ಕೊಟ್ಟಾರ. ಲೈಬ್ರರಿ ಒಳಗೆ KS, IPS, IS ನಿಮ್ಗೆ ಯಾವ ಬುಕ್ಕ ಬೇಕು ಆ ಬುಕ್ಕ ಸಿಗ್ತಾವೆ. D. ಸರ್ ಬಗ್ಗೆನೂ ಇರುತ್ತೆ, ಎಲ್ಲ ಓದ್ಕೊಂತೀವಿ. ಇನ್ನು ಹಾಸ್ಟೆಲ್ನಲ್ಲಿ 10ಕ್ಕೂ ಹೆಚ್ಚು ಕಂಪ್ಯೂಟರ್ ವ್ಯವಸ್ಥೆ ಇದೆ. ದೇವರಾಜ್ ಅರಸ್ ಅವರ ಬಾಲ್ಯ ಜೀವನ, ನಡೆದು ಬಂದ ದಾರಿ, ಆ ಬಗೆಗಿನ ಫೋಟೋ ಗ್ಯಾಲರಿಯನ್ನ ಮಾಡಲಾಗಿದೆ. ಇಷ್ಟು ಹೈಟೆಕ್ ಲುಕ್ ನೀಡಲು ಸರ್ಕಾರವೇನು ಹೆಚ್ಚಿನ ಅನುದಾನ ಕೊಟ್ಟಿಲ್ಲ. ಬದಲಾಗಿ ವಸತಿ ನಿಲಯದ ಮೇಲ್ವಿಚಾರಕ ಬಸವರಾಜ್ ಅವರ ಮುತುವರ್ಜಿ ಹಳೆ ವಿದ್ಯಾರ್ಥಿಗಳ ಸಂಘ ಇಷ್ಟಕ್ಕೆಲ್ಲ ಕಾರಣವಾಗಿದೆ. ಅದು ಒಳ್ಳೆಯ ಆಕರ್ಷಣೀಯವಾಗಿರಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡು, ಜೊತೆಗೆ ವಿದ್ಯಾರ್ಥಿಗಳಿಗೆ ಮೂಲಭೂತವಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಇರಬೇಕು ಅನ್ನುವಂಥದ್ದು ಒಂದು ಸರ್ಕಾರದ ಆಶಯ, ಇಲಾಖೆಯ ಒಂದು ಇಚ್ಛೆ. ಆ ನಿಟ್ಟಿನಲ್ಲೇ ಇವತ್ತು ಗದಗ ಜಿಲ್ಲಾಡಳಿತ ಹಾಗೂ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಹಿಂದುಳಿದ ಕಲ್ಯಾಣ ಇಲಾಖೆಯ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಒಂದು ಒಳ್ಳೆಯ ಮಾದರಿಯ ವಸತಿ ನಿಲಯವನ್ನು ಇಲ್ಲಿ ಮಾರ್ಪಡಿಸಲಾಗಿದೆ. ಸರ್, ವಸತಿ ನಿಲಯಗಳಲ್ಲಿ ಸುಮಾರು 62 ವಸತಿ ನಿಲಯಗಳು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ ನಾವು ಈ ವರ್ಷ ಮಾದರಿಯಾಗಿ ಗದಗ ಜಿಲ್ಲೆಯಲ್ಲಿ ಒಂದು ಮಾದರಿ ವಸತಿ ನಿಲಯಗಳನ್ನು ಅದು ವರ್ಲ್ಡ್ ಕ್ಲಾಸ್ ನಿಲಯವನ್ನಾಗಿ ಮಾಡೋ ಸಲುವಾಗಿ ಅತ್ಯಂತ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದಂಥ ಅನುಕೂಲಗಳು ಏನೇನು ಬೇಕು ಅವ್ರ ವಿದ್ಯಾಭ್ಯಾಸಕ್ಕೆ, ಶೈಕ್ಷಣಿಕವಾಗಿ ಆ ಒಂದು ವಸತಿ ನಿಲಯದಲ್ಲಿ ಅವರಿಗೆ ಒಂದು ಒಳ್ಳೆಯ ಪರಿಸರ ಕೂಡ ನಾವು ನಿರ್ಮಾಣ ಮಾಡಿದ್ದೀವಿ. ಒಟ್ನಲ್ಲಿ ತಾವು ಕಲಿತ ಸರ್ಕಾರಿ ಹಾಸ್ಟೆಲ್ಗೆ ವಿದ್ಯಾರ್ಥಿಗಳು ಸಲ್ಲಿಸಿದ ಅಳಿಲು ಸೇವೆ ಪಾಠಶಾಲೆಗೊಂದು ಹೊಸ ರೂಪ ನೀಡಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.